ಲೋಕ್ಯ ಸಂಪದಾಲೈಕ್ಯ ಸಮುರ್ಲೇಖನ ಬಿತ್ತೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಅನ್ನದಾನೇಶ್ವರಪ್ಪಾಜಿ ಅವರಿಗೆ ದಾಸೋಹದ ಮಠ ಐತಿ. ನಿಮ್ಮ ಸೌಂಡ್ ಹೆಂಗ ಬರಬೇಕು? ಅನ್ನದಾನೇಶ್ವರಪ್ಪಾಜಿ ಅವರಿಗೆ, ಅನ್ನದಾನೇಶ್ವರಪ್ಪಾಜಿ ಅವರಿಗೆ. ಸರ್ವಪ್ರಥಮದಲ್ಲಿ ಎನ್ನಾರಾಧ್ಯ ಗುರುವರಯ್ಯ ಬೀರಲಿಂಗೇಶ್ವರ ಮಾಳಿಂಗರಾಯರನ ಭಕ್ತಿಯಿಂದ ಸ್ಮರಿಸಿ, ಈ ನಾಡಿನ ಬಸವಾದಿ ಶಿವಶರಣರ ಪವಿತ್ರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಇವತ್ತಿನ ಅನ್ನದಾನೇಶ್ವರ ಅಪ್ಪಾಜಿಯವರ 75ನೇ ವರ್ಷದ ಅಮೃತ ಮಹೋತ್ಸವದ ಪವಿತ್ರವಾಗಿರತಕ್ಕಂತಹ ಸಂದರ್ಭದೊಳಗೆ ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರನ್ನ ನಿತ್ಯವೂ ಕೂಡ ಆಶೀರ್ವದಿಸುವ ಪರಮಪೂಜ್ಯ ನಡೆದಾಡುವ ದೇವರುಗಳಾಗಿರತಕ್ಕಂಥ ಅನ್ನದಾನೇಶ್ವರ ಪರಮ ಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಅವರಿವರನ್ನದೇ ಸರ್ವರಿಗೂ ಕೂಡ ಭಕ್ತಿಯಿಂದ ಶರಣೆಂದು, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಬಂಡಿಗಿನಿಯ ಮಠದ ಎಲ್ಲ ಶರಣು ತಾಯಿ ತಂದೆಯರಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಕಲಿಯುಗದ ವೈಕುಂಠ ಎಲ್ಲಿ ಅಂತ ಕೇಳಿದಾಗ ಎಲ್ಲರೂ ತಿರುಪತಿ ತಿಮ್ಮಪ್ಪಗಂತ ಕರೀತಾರೆ. ಕಲಿಯುಗದ ವೈಕುಂಠ ಎಲ್ಲಿ ಅಂತ ಕೇಳಿದಾಗ ಎಲ್ಲರೂ ತಿರುಪತಿ ತಿಮ್ಮಪ್ಪಗಂತ ಕರೀತಾರೆ. ಆದರೆ ಎರಡನೆಯ ಕಲಿಯುಗದ ವೈಕುಂಠ ಎಲ್ಲಾದ್ರಿದ್ರೆ ಅದು ಬಂಡಿಗೆಣಿ ಮಠ ಅನ್ನುವಂಥದ್ದು ಇವತ್ತಿನ ದಿನ ನಮಗೆಲ್ಲರಿಗೂ ನೋಡಿದಾಗ ಅರಿವಾಗ್ತದೆ. ನಾವೆಲ್ಲರೂ ಮಾನವರು, ಅಲ್ಪ ಆಯುಷ್ಯದ ಶರೀರವನ್ನು ಹೊಂದಿರತಕ್ಕಂಥವರು. ತ್ರೇತಾಯುಗ ದ್ವಾಪಾರ ಯುಗದೊಳಗೆ ಆಯುಷ್ಯ ಹೆಚ್ಚಿತ್ತಂತ. ದೇವರನ್ನ ಕಾಣಬೇಕಾಗಿತ್ತಂದ್ರೆ ತಪ ಮಾಡಬೇಕಾಗಿತ್ತು, ಅನುಷ್ಠಾನ ಮಾಡಬೇಕಾಗಿತ್ತು. ಘೋರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದಾಗ ಭಗವಂತ ಧರೆಗಿಳಿದು ಬಂದು ಆಶೀರ್ವಾದ ಮಾಡ್ತಿದ್ದ ಅಂತ. ನಮಗೆಲ್ಲರಿಗೂ ಆಯುಷ್ಯ ಕಮ್ಮದ, ನಾವೆಲ್ಲರೂ ಕಲಿಯುಗದೊಳಗೆ ಬದುಕಲಿಕ್ಕತ್ತಿದ್ದೇವೆ. ಇಂಥ ಕೆಟ್ಟ ಕಲಿಯುಗದೊಳಗೆ ಮಾನವ ಧರ್ಮವನ್ನು ಮರೆತು ಅಧರ್ಮದ ದಾರಿಯನ್ನು ಹಿಡಿಯುವಂಥ ಇಂಥ ಸಂದರ್ಭದೊಳಗೆ ಕೃಷ್ಣ ಭಗವದ್ಗೀತೆ ಒಳಗೆ ಹೇಳ್ದಂಗ ಯದಾ ಯದಾ ಈ ಧರ್ಮಶ, ಹೆಂಗ ಧರ್ಮ ಕೆಡ್ತದ ಅಲ್ಲಿ ನಾನು ಬರ್ತೀನಿ ಅಂತ ಹೆಂಗೆ ಕೃಷ್ಣ ಹೇಳಿದ್ದಲ್ಲ, ಆ ಮಾತು ಇವತ್ತಿಗೆ ಸತ್ಯ ಆಗಿದೆ. ಅದು ಬಂಡಿಗೆಣೆಯ ಮಠದೊಳಗೆ. ಬಂಡಿಗೆಣೆಯ ಮಠ ಸಾಮಾನ್ಯವಾಗಿರ್ತಕ್ಕಂಥ ಮಠ ಅಲ್ಲ ಇದು. ಇಂಥ ಕಲಿಯುಗದೊಳಗೆ ನೀವೆಲ್ಲರೂ ಅರ್ಥ ಮಾಡ್ಕೋಬಹುದು. ತ್ರೇತಾಯುಗದಲ್ಲಿ ಶ್ರೀಕೃಷ್ಣ ರಾಮನ ಅವತಾರದೊಳಗೆ ಬಂದಾಗ, ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರದೊಳಗೆ ಬಂದಾಗ, ಇಂಥ ಕೆಟ್ಟ ಕಲಿಯುಗದೊಳಗೆ ನನ್ನ ದಾನೇಶ್ವರ ಅಪ್ಪಾಜಿಯವರು ನಿಮ್ಮೆಲ್ಲರನ್ನ ಉದ್ಧರಿಸೋದಕ್ಕೋಸ್ಕರವಾಗಿ ದಾಸೋಹದ ರತ್ನವಾಗಿ ಇವತ್ತು ನಿಮ್ಮ ಮುಂದೆ ಅಮೃತದ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅಂದರೆ ಇದನ್ನು ನೋಡುವಂಥವರು, ಇದನ್ನು ಕಣ್ತುಂಬಿಸಿಕೊಳ್ಳುವಂಥವರು ನೀವೆಲ್ಲರೂ ಪುಣ್ಯವಂತರು ಅಂತ ಭಾವಿಸ್ಬೇಕಾಗ್ಯದ. ಶ್ರವಣ ಮಾಸ ನೀವೆಲ್ಲರೂ ಕೇಳಿರಿ, ಮೊನ್ನೆ ಹೋಗೈತಿ ಶ್ರವಣ ಮಾಸ. ಜೀವನದ ಜಂಜಾಟದೊಳಗೆ ಶ್ರವಣ ಮಾಸದೊಳಗೆ ಭಗವಂತನ ಆರಾಧನೆ ಮಾಡ್ತೀರಿ. ಆದರೆ ಕೇವಲ ಶ್ರವಣ ಮಾಸ 1 ತಿಂಗಳಲ್ಲ, ನೀವು ಬಂಡಿಗೆಣಿ ಮಠಕ್ಕೆ ಯಾವಾಗ ಬಂದು ಹೋಗ್ತಿರಲ್ಲ, ಅದು ಶ್ರವಣ ಮಾಸ, ಅದು ಭಗವಂತನ ವಾಸ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಬಂಡಿಗೆಣಿ ಅಪ್ಪಗಳು ಕೇವಲ ಸ್ವಾಮೀಜಿಗಳ ರೀತಿಯೊಳಗೆ ಎಲ್ಲ ಸ್ವಾಮೀಜಿಯವರ ಕಂಡಂಗಲ್ಲ. ಇವತ್ತೆಲ್ಲ ಸ್ವಾಮೀಜಿಯವ್ರು ಹೆಂಗದಾರಂದ್ರೆ ಮಠ ಕಟ್ಟಬೇಕು, ಭಕ್ತರನ್ನು ಸಂಪಾದನೆ ಮಾಡಬೇಕು, ಚಲೋ ಗಾಡಿ ಒಳಗೆ ತಿರುಗಾಡಬೇಕು, ಹಂಗೆ ಬಯಸುವ ಮಠಾಧೀಶರ ನಡುವ
ಇವತ್ತಿನ ದಿನ ಬಂಡಿಗೆಣಿ ಅಪ್ಪಗಳು ನನ್ನ ಮಠಕ್ಕೆ ಬಂದಿರತಕ್ಕಂಥ ಭಕ್ತರಿಗೆ ದಾಸೋಹ ಮಾಡಬೇಕು, ನನ್ನ ಮಠಕ್ಕೆ ಬಂದಿರತಕ್ಕಂಥ ಭಕ್ತರಿಗೆ ನೀತಿ ಹೇಳಬೇಕು, ಧರ್ಮ ಹೇಳಬೇಕು ಅನ್ನುವಂಥ ಏಕೈಕ ಮಠ ಅದು ಬಂಡಿಗೆಣಿಯ ಕಲಿಯುಗದ ವೈಕುಂಠದ ಮಠ ಅಂತ ನಾನು ಭಾಳ ಹೆಮ್ಮೆಯಿಂದ ಗರ್ವದಿಂದ ನಾನು ಹೇಳ್ತೀನಿ. ಹೆಂಗ ಕೆಟ್ಟ ಕಲಿಯುಗದೊಳಗೆ ನಟ್ಟ ನಡು ರಾತ್ರಿ ಒಳಗೆ ಹುಲಜಂತಿ ಒಳಗೆ ಮುಂಡಾಸಾಗೋದು ಎಷ್ಟು ಖರೆ ಐತೋ, ಹಂಗ ಬಂಡಿಗೆಣಿ ಮಠದೊಳಗೆ ಆ ಭಗವಂತನ ವಾಸ ಇದ್ದಿದ್ದು ಅಷ್ಟ ಖರೆ ಐತಿ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಷ್ಟು ಭಕ್ತರನ್ನು ಸಂಪಾದನೆ ಮಾಡಬೇಕಾಗಿತ್ತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿನ ಪರಮ ಪೂಜ್ಯರ ಒಡನಾಟ ಭಾಳ ದಿವಸದಿಂದ ನಮ್ಮದು ಐತಿ. ಹುಲಜಂತಿ ಮಠದೊಳಗೆ ಪ್ರಥಮ ಬಾರಿಗೆ ದಾಸೋಹ ಮಾಡಿರ್ತಕ್ಕಂಥ ಕೀರ್ತಿ ಅದು ಬಂಡಿಗೆಣಿ ಅಪ್ಪಗಳಿಗೆ ಸಲ್ತದ. ಇವತ್ತು ಬಂಡಿಗೆಣಿ ಅಪ್ಪಗಳು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಿಂದಾಗಿ ಅನೇಕ ಮಠಾಧೀಶರು ಇವತ್ತು ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ದಾಸೋಹದ ಕಾರ್ಯಗಳನ್ನು ಮುಂದುವರಿಸಿದ್ದಾರೆ. ಕೇವಲ ಬಂಡಿಗೆಣಿ ಮಠ ಅಂದ್ರೆ ತಮ್ಮ ಮಠದಾಗ ಅಷ್ಟ ಅನ್ನ ಹಾಕೋದಲ್ಲ. ಬಂಡಿಗೆಣಿ ಮಠ ಅಂದ್ರೆ ದಾನೇಶ್ವರ ಅಪ್ಪಗಳು ತಂದ್ರೆ ತಮ್ಮ ಮಠಕ್ಕೆ ಬಂದವ್ರಿಗೆ ಅಷ್ಟ ಅನ್ನ ಹಾಕೋದಲ್ಲ. ಈ ಭೂಮಿ ಮ್ಯಾಲ ಎಲ್ಲಿ ಧರ್ಮ ಐತಿ, ಎಲ್ಲಿ ನೀತಿ ಐತಿ, ಎಲ್ಲಿ ಆಧ್ಯಾತ್ಮಿಕದ ರಸ ಹರಿಲಾತೈತಿ ಅಲ್ಲೆಲ್ಲವೂ ಕೂಡ ದಾಸೋಹವನ್ನು ನಡೆಸ್ತಾರ. ಕೇವಲ ದಾಸೋಹ ಅಲ್ಲ, ಕೇವಲ ಅನ್ನ ದಾಸೋಹ ಅಲ್ಲ, ನೀತಿ ದಾಸೋಹ ಹೇಳ್ತಾರ, ಧರ್ಮ ದಾಸೋಹ ಹೇಳ್ತಾರ. ಇವತ್ತಿನಿಂದ ಎಲ್ಲರಿಗೂ ಕೂಡ ವಸ್ತ್ರ ದಾಸೋಹ ಕೊಡ್ಲಿಕ್ಕತ್ತಾರ, ಶಿಕ್ಷಣದ ದಾಸೋಹ ಕೊಡ್ಲಾಕತ್ತಿದ್ದಾರ. ಇವತ್ತು ದಾಸೋಹಕ್ಕೆ ಇನ್ನೊಂದು ಹೆಸರು ಯಾವುದಾದ್ರಿದ್ರೆ ಅದು ದಾನೇಶ್ವರ ಅಪ್ಪಗಳು ಅನ್ನುವಂಥದ್ದನ್ನು ಈ ಕಲಿಯುಗದ ಎಲ್ಲ ಕರಿತಲಿ ಮಾನವರು ಅರ್ಥ ಮಾಡ್ಕೊಳ್ಳುವಂಥ ಸಂದರ್ಭ ಇವತ್ತಿನ ದಿನ ಒದಗಿ ಬಂದಿದೆ ಬಂಧುಗಳೇ. ಇವತ್ತು ಅಪ್ಪುಗಳ ದಾಸೋಹದ ಚರಿತ್ರೆಯನ್ನು ಕೇಳಿದಾಗ ಎಲ್ಲ ಮಠದ ಭಕ್ತರು ಹೇಳ್ತಿದ್ರು, ಸಾಮಾನ್ಯವಾಗಿರ್ತಕ್ಕಂಥ ದಾಸೋಹದ ಚರಿತ್ರೆ ಅಲ್ಲ, ಇವತ್ತಿನ ಅಮೃತದ ಮಹೋತ್ಸವದ ಕಾರ್ಯಕ್ರಮ. ಇವತ್ತು 75ನೇ ವರ್ಷದಕ್ಕೆ ಕಾಲಿಡುವಂಥ ಪರಮ ಪೂಜ್ಯರನ್ನ ಎಲ್ಲ ಭಕ್ತರು ಕಣ್ತುಂಬಿಸಿಕೊಳ್ಳಕ್ಕೆ ಬಂದಿದ್ದೀರಲ್ಲ, ನಿಜವಾಗಲೂ ಕಲಿಯುಗದ ವೈಕುಂಠ ಇವತ್ತು ಬಂಡಿಗೆಣಿಯ ಮಠದ ಭಕ್ತರನ್ನು ನೋಡಿದಾಗ ಇದು ನಮಗೆ ಎಲ್ಲರಿಗೂ ಕೂಡ ಮನಮುಟ್ಟು ಹಂಗೆ ನಮಗೆ ಕಾಣ್ಲಿಕ್ಕತ್ತಿದೆ. ಬಂಡಿಗೆಣಿ ಅಪ್ಪಗಳು ಭಾಳ ಮಾತೃ ಹೃದಯದ ಪರಮ ಪೂಜ್ಯರು. ಫೋನ್ ಮಾಡಿ ಹೇಳಿದ್ರು, ಅಪ್ಪುಗಳ ಮಠಕ್ಕೆ ಬರಬೇಕ್ರಿ ಅಂತಂದಾಗ ಅಪ್ಪುಗಳ ಕರೆಯೋದು ಹೆಚ್ಚು, ನಾನು ಬರೋದು ಹೆಚ್ಚು. ಓಡೋಡಿ ಹುಲುಜಂತಿದಂತ್ರ ಇವತ್ತು ಪರಮ ಪೂಜ್ಯರ ಮಠಕ್ಕೆ ಬರಬೇಕಾಗಿತ್ತಂದ್ರೆ ಇಲ್ಲಿರ್ತಕ್ಕಂಥ ಧರ್ಮ ದಾಸೋಹ, ಇಲ್ಲಿರ್ತಕ್ಕಂಥ ನೀತಿ ದಾಸೋಹ, ಇಲ್ಲಿರ್ತಕ್ಕಂಥ ಶೈಕ್ಷಣಿಕ ದಾಸೋಹ ಇದು ಜಗತ್ತಲ್ಲ ವಿಶ್ವದ ಮಟ್ಟಕ್ಕೆ ಸಾರುವಂಥ ಕೀರ್ತಿ ಅದು ದಾನೇಶ್ವರ ಅಪ್ಪಗಳದ್ದು ಐತಿ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಗಣ ಸರ್ಕಾರದ ಸಚಿವರು ಬಂದಿದ್ರು. ಆ ಸಚಿವರು ಇವತ್ತು ವೇದಿಕೆ ಮೇಲೆ ಇನ್ನೂ ಹೊತ್ತು ಕೊಡಬೇಕಾಗಿತ್ತು. ಯಾಕಂದ್ರೆ ಇಂಥ ಚರಿತ್ರೆ, ಇಂಥ ವೈಕುಂಠದ ವೈಭವವನ್ನು ಆ ಸರ್ಕಾರದ ಗಮನಕ್ಕೆ ತರಬೇಕು. ಎಂಥ ಸರ್ಕಾರ ಇದ್ರೇನಾಯಿತು, ಆದರೆ ಪರಮ ಪೂಜ್ಯರ ನಡೆಯುವಂಥ ದಾರಿಯನ್ನು ನೋಡಿದಾಗ ಕೇವಲ ಕರ್ನಾಟಕ ಸರ್ಕಾರ ಅಲ್ಲ, ಈ ಭಾರತ ಸರ್ಕಾರ ಬೆಚ್ಚಿ ಬೆರಗಾಗುವಂಥ ಕೀರ್ತಿ ಇವತ್ತು ದಾನೇಶ್ವರ ಅಪ್ಪಗಳು ಮಾಡ್ಲಿಕ್ಕತ್ತಿದ್ದಾರೆ. ಇವತ್ತು ಕೇವಲ ಅಮೃತದ ಮಹೋತ್ಸವ 75ನೇ ವರ್ಷಕ್ಕಾದರೆ ಶತಮಾನೋತ್ಸವ ಮಾಡುವಂಥ ಸಂದರ್ಭ ಒದಗಿ ಬರಲಿ ಅನ್ನುವಂಥದ್ದನ್ನು ನಾನು ಕೂಡ ಬಹಳ ಅಭಿಮಾನದಂತ ಹೇಳಿ ಇಂಥ ಒಂದು ಪರಮ ಪೂಜ್ಯರ ಸನ್ನಿಧಾನದೊಳಗೆ ನಾವು ಭಾಗಿಯಾಗುವಂಥದ್ದು ಇದು ಪೂರ್ವ ಜನ್ಮದ ಪುಣ್ಯದ ಫಲವಂತ ನಾನು ಭಾವಿಸಿದ್ದೇನೆ. ಇವತ್ತಿನ ದಿನ ಎಲ್ಲ ಭಕ್ತರ ಮುಖದೊಳಗಿನ ಮಂದಹಾಸವನ್ನು ನೋಡಿದಾಗ ನಾವು ಭಾಳ ಕಾರ್ಯಕ್ರಮಗಳಿಗೆ ಹೋಗಿರ್ತೇವೆ, ಭಕ್ತರು ಮುಂದೆ ಕೂತಿರ್ತಾರೆ, 2 ತಾಸು 3 ತಾಸು ಆಯ್ತಂದ್ರೆ ಮಕ ಕಿವಿಸ್ತಿರ್ತಾರೆ, ಇನ್ನು ಯಾವಾಗ ಮುಗಿಸ್ತಾರೋ ಅಂತೇಳಿ. ಆದರೆ ಬಂಡಿಗೆಣಿ ಮಠಕ್ಕೆ ಬಂದ ಭಕ್ತರ ಮಕ್ಕದೊಳಗೆ ಯಾವ ಕಿಂಚಿತ್ತು ಅಂಜಿಕೆ ಇಲ್ಲ, ಕಿಂಚಿತ್ತು ಅವ್ರಿಗೆ ಬ್ಯಾಸರ ಕಾಡ್ಲಕ್ಕತ್ತಿಲ್ಲ. ಅಪ್ಪುಗಳನ್ನ ನೋಡಿದಾಗ ಅವರ ಮಕ್ಕದಾಗಿನ ತೇಜಸ್ಸು ನೋಡಿದಾಗ ಇನ್ನೂ ಕೂಡಬೇಕು, ಇನ್ನೂ ನೋಡಬೇಕು ಅನ್ನೋಂಥ ಹಂಬಲ ಇವತ್ತು ಎಲ್ಲ ಬಂಡಿಗೆಣಿ ಭಕ್ತರ ಮಕ್ಕದೊಳಗೆ ನಾನು ಕಾಣ್ಲಿಕ್ಕತ್ತಿದ್ದೀನಿ. ಇವತ್ತು ಧರ್ಮ ಕೆಟ್ಟದ ಅಂತ ಹೇಳ್ತಾರ. ಧರ್ಮ ಎಂದಿಗೂ ಕೆಡೋದಿಲ್ಲ, ಎಂದಿಗೂ ಕೆಡಕ ಇಂಥ ಅಪ್ಪುಗಳಂಥವ್ರು ಬಿಡೋದಿಲ್ಲ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ತಾಯಂದಿರು ಬಂದಿರಿ,
ಇವತ್ತು ತಾಯಂದಿರ ಶಕ್ತಿ, ನಾರಿಯರ ಶಕ್ತಿ ಅಂತಂದ್ರೆ ಭಾಳ ಅಮೂಲ್ಯವಾಗಿರ್ತಕ್ಕಂಥ. ಇವಾಗ ನವರಾತ್ರಿ ಬರ್ಲಾಕತ್ತದ. ನವರಾತ್ರಿ ಒಳಗೆ ನವದುರ್ಗಿಯರ ಅವತಾರವನ್ನು ತಾಳಿ ಈ ಭೂಮಿಗೆ ಅಧರ್ಮ ಉಂಟು ಮಾಡಲು ಬಂದಿರತಕ್ಕಂಥ ರಾಕ್ಷಸರಗಳನ್ನು ಸಂಹಾರ ಮಾಡಿರ್ತಕ್ಕಂಥವಳು ಆ ಜಗನ್ಮಾತೆ ಅವತಾರ ಪುರುಷರಾಗಿರ್ತಕ್ಕಂಥ ಎಲ್ಲ ತಾಯಂದಿರು ಇವತ್ತು ಬಂದಿದ್ದೀರಿ. ನಿಮ್ಮೆಲ್ಲ ತಾಯಂದಿರಿಗೆ ಏನು ಕಿವಿ ಮಾತಂದ್ರೆ ಈ ಕಾಡಿದ ಕೇಳಿ ಈ ಕಾಡಿ ಬಿಡು ಅಂತದಲ್ಲ. ಅಪ್ಪುಗೋಳು ಹೇಳಿರ್ತಕ್ಕಂಥ ಧರ್ಮದ ದಾರಿ ಒಳಗೆ ನಡೆದಿದ್ದೇ ಆಗಿತ್ತಂದ್ರೆ ಇಂಥ ಕಾಲಘಟ್ಟದೊಳಗೆ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ಧನ್ಯವಂತರು ಅಂತೇಳಿ ನೀವು ಭಾವಿಸಬೇಕಾಗಿರ್ತಕ್ಕಂಥದ್ದು. ಇವತ್ತು ನಿಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ರಿ. ಎಂಥ ಶಿಕ್ಷಣ ಅಂದ್ರೆ ಇವತ್ತು ಅಪ್ಪುಗಳಿಗೆ ಕೊಡ್ಲಕ್ಕತ್ತಾರಲ್ಲ, ನೀತಿಯುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ರಿ. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡ್ರಿ. ಎಂಥ ಸಂಸ್ಕಾರ ಕೊಡಬೇಕಾಗಿದೆ ಅಂತಂದ್ರೆ ಬಂಡಿಗೆ ನೀವು ಮಠದ ವೇದಿಕೆ ಮೇಲೆ ಸಾರ್ಲಿಕ್ಕತ್ತಿದಾರಲ್ಲ, ಇಂಥ ಸಂಸ್ಕಾರವನ್ನು ನಿಮ್ಮ ಮಕ್ಕಳಿಗೆ ನೀವು ಕಲಿಸಿದ್ದೇ ಆಗಿತ್ತಂದ್ರೆ ನಿಮ್ಮ ಮಕ್ಕಳು ಎಂದು ಅಧರ್ಮದ ದಾರಿಯನ್ನು ಹಿಡಿಯಂಗಿಲ್ಲ, ಎಂದೂ ಕೊಲೆಗಡಕರಾಗಂಗಿಲ್ಲ, ಎಂದೂ ಕಳ್ಳರಾಗಂಗಿಲ್ಲ. ಇಂಥ ಧರ್ಮಿತವಾಗಿರ್ತಕ್ಕಂಥ ಶಿಕ್ಷಣ, ಇಂಥ ಸಂಸ್ಕಾರವನ್ನು ಕೊಟ್ಟಿದ್ದಾಗಿತ್ತಂದ್ರೆ ನನ್ನ ಭವ್ಯ ಭಾರತ ದೇಶ ಎಂದೆಂದಿಗೂ ಕೂಡ ಹಿಂದೆ ಬೀಳೋದಿಲ್ಲ ಅನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳಿ ನಮ್ಮನ್ನು ಕೂಡ ಆ ಬಂಡಿಗೆ ನೆಪಗಳು ಭಾಳ ಪ್ರೀತಿ ಅಂತ ಕರೆಸಿ ಇಂಥ ಒಂದು ಕಾರ್ಯಕ್ರಮದೊಳಗೆ ಭಾಗಿಯಾಗುವಂಥ ಅವಕಾಶ ಕೊಟ್ಟಿದ್ದಾರಲ್ಲ, ಅಂಥ ಪರಮ ಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೆ ಮತ್ತೊಮ್ಮೆ ಭಕ್ತಿಯಿಂದ ಶರಣೆಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತವೃಂದಕ್ಕೂ ಅಪ್ಪಾಜಿಯವರ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮ್ಯಾಗಿರಲಿ. ಎಲ್ಲ ರಾಮ ರಹಿಮ ಪೀರ ಬೀರ ಎಲ್ಲರ ಆಶೀರ್ವಾದ ಆ ಸದ್ಭಕ್ತರ ಮ್ಯಾಗಿರಲಿ ಅಂತ ಹೇಳಿ ನಮ್ಮನ್ನು ಕರೆಸಿ ಗೌರವಿಸಿರ್ತಕ್ಕಂಥ ಸರ್ವರಿಗೂ ಭಕ್ತಿಯಿಂದ ವಂದಿಸಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ. ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು.